ಆಕಾಶವಾಣಿ ಮಡಿಕೇರಿ. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು. ಕೇಳಿ ಕಾಕೆಮಾನಿ ಅವರ ಅನುಭವ ದಾಖಲೆಗಳ ಬೇಟೆ ನೆನಪು ಪುಸ್ತಕದ ಓದು. ಹುಲಿಗೆ ಬಲಿ. ಸುಮಾರು 30 ವರ್ಷಗಳ ಹಿಂದೆ ಒಂದು ಹುಲಿ ತನ್ನ ವಿಪರೀತ ವರ್ತನೆಯಿಂದ ಒಮ್ಮೆ ನಮ್ಮ ಊರನ್ನೇ ನಡುಗಿಸಿತು. ಹುಚ್ಚು ಹಿಡಿದಂತೆ ಹಗಲು ರಾತ್ರಿ ಎನ್ನದೆ ಕಾಡು ಮೇಡು ಮನೆ ಮಠಗಳನ್ನೆಲ್ಲ ನಿರಾತಂಕವಾಗಿ ಸುತ್ತುತ್ತಾ ಅರಚುತ್ತಿತ್ತು. ಗ್ರಾಮದ ಜನರು ಇದಕ್ಕೆ ಹೆದರಿ ಮನೆಯಲ್ಲಿ ಮುದುರಿ ಕೂತರು. ದನಕರುಗಳು ಕೊಟ್ಟಿಗೆಯಿಂದ ಹೊರಬೀಳದಾದವು. ಮಠಮಠ ಮಧ್ಯಾಹ್ನದಲ್ಲಿ ಮನೆಯ ಸುತ್ತ ಗರ್ಜಿಸುತ್ತಾ ಓಡಾಡುವ ಹುಲಿಯನ್ನು ಎದುರಿಸುವ ಧೈರ್ಯವಾದರೂ ಯಾರಿಗೆ ಬರಬೇಕು? ಎಲ್ಲ ಪ್ರಾಣಿಗಳಿಗಿರುವಂತೆಯೇ ಹುಲಿಗೂ ಕೂಡ ಜತೆಯ ಬಯಕೆಯಿದೆ. ಪ್ರಣಯ ಕಾಲದಲ್ಲಂತೂ ಹುಚ್ಚು ಹಿಡಿದಂತೆ ಅಲೆದಾಡುತ್ತದೆ. ಅವುಗಳು ಎಲ್ಲ ಕಾಲದಲ್ಲೂ ಮರಿ ಹಾಕುತ್ತವೆ. ನಮ್ಮೂರಿನಲ್ಲಿ ಸೇರಿಕೊಂಡಿದ್ದ ಹುಲಿಯು ಹೀಗೆ ಜತೆಗಾಗಿ ಅರಚುತ್ತಿತ್ತೆಂದು ನಮಗೆ ಆಮೇಲೆ ತಿಳಿಯಿತು. ನಾನು ಆಗ ವಿದ್ಯಾರ್ಥಿಯಾಗಿದ್ದೆ. ಬೇಟೆಯಾಡುವ ಗೀಳು ಅದು ಹೇಗೋ ನನಗೆ ಚಿಕ್ಕಂದಿನಿಂದಲೇ ಅಂಟಿಕೊಂಡಿತ್ತು. ಅದಕ್ಕೆ ನೀರೆರೆದು ಪೋಷಿಸುತ್ತಿದ್ದ ನಮ್ಮ ಮನೆಯ ಆಳು ಕಾಳ ಇದಕ್ಕೆ ಸದಾ ಇಂಬುಗೊಡುತ್ತಿದ್ದ. ವಿದ್ಯಾರ್ಥಿಯಾಗಿದ್ದ ನಾನು ಕೋವಿ ಹಿಡಿಯುವುದು ನನ್ನ ತಂದೆ ತಾಯಿಗಳಿಗೆ ಸುತಾರಾಮ್ ಒಪ್ಪಿಗೆ ಇಲ್ಲದ್ದರಿಂದ ಕಾಳನ ಪ್ರಚೋದನೆಯಂತೆ ಕಳ್ಳತನದಲ್ಲಿ ಮನೆಗೆ ತಿಳಿಸದೆ ಕಾಡಿಗೆ ನುಗ್ಗುತ್ತಿದ್ದೆವು. ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದ ನಂತರ ಮನೆಯಿಂದ ಹೊರಬೀಳುತ್ತಿದ್ದ ನಾವು ಅನೇಕ ಬಾರಿ ತಂದೆ ತಾಯಿಗಳಿಗೆ ಸಿಕ್ಕಿಬಿದ್ದು ಬೈಗುಳ ತಿಂದಿದ್ದೆವು. ಇಂತಹ ಸಂದರ್ಭದಲ್ಲಿ ಹುಲಿಯೊಂದು ಗ್ರಾಮದಲ್ಲಿ ಹಗರಣ ಮಾಡುತ್ತಿದ್ದರೂ ಗ್ರಾಮದ ಒಬ್ಬನಾದರೂ ಎದೆಗಾರಿಕೆ ಮಾಡಿ ಅದನ್ನು ನಿಗ್ರಹಿಸಲು ಮುಂದಾಗದಿದ್ದುದು ಗ್ರಾಮಕ್ಕೆ ಅವಮಾನವಾದಂತಿತ್ತು. ಆದರೆ ನನಗೆ ಹುಡುಗು ಬುದ್ಧಿಯ ಧೈರ್ಯವಿದ್ದರೂ ಎಂದೂ ಹುಲಿ ಹೊಡೆದ ಅನುಭವವಿಲ್ಲದುದರಿಂದ ಹುಡುಕುವುದಾದರೂ ಹೇಗೆ? ಅಂದು ರಾತ್ರಿ ಕಾಳ ಬಂದು ಒಂದು ಹೊಸ ವಿಷಯ ತಿಳಿಸಿದ. ನಮ್ಮ ಮನೆಯಿಂದ ಒಂದು ಫರ್ಲಾಂಗ್ ದೂರದಲ್ಲಿದ್ದ ಒಬ್ಬ ಮಾಪಿಳ್ಳಿಯ ಗಾಡಿಯ ಎತ್ತನ್ನು ಹುಲಿ ಹೊಡೆದು ಅರ್ಧ ತಿಂದಿದೆಯೆಂದು, ಆ ಅರ್ಧ ತಿಂದ ಎತ್ತಿನ ದೇಹ ನಮ್ಮ ಕೆರೆಯ ಅಂಚಿನ ಕಾಡಿನಲ್ಲಿದೆಯೆಂದು ಹೇಳಿದ. ಹುಲಿಗಳು ತಮ್ಮ ಆಹಾರ ತಿಂದ ಮೇಲೆ ನೀರಿಗಾಗಿ ಅನೇಕ ಮೈಲಿಗಳ ದೂರ ಹೋಗುತ್ತವೆ ಎಂದು ನನಗೆ ತಿಳಿದಿತ್ತು. ಇಂದು ಕೆರೆಯಂಚಿನಲ್ಲೇ ಎತ್ತನ್ನು ಬಚ್ಚಿಟ್ಟಿರುವುದರಿಂದ ಹೊಟ್ಟೆ ತುಂಬಿದ ನಂತರ ಹುಲಿಯು ಕೆರೆಗೆ ನೀರಿಗಾಗಿ ಬರುವುದು ಖಂಡಿತವೆಂದು ಊಹಿಸಿದೆ. ಹಾಗೆಯೇ ಕಾಳನೊಡನೆ ಈ ವಿಚಾರ ಹೇಳಿದೆ. ಕೆರೆಯ ಏರಿಯ ಮೇಲೆ ಬೆಳೆದಿರುವ ದೊಡ್ಡ ಅತ್ತಿ ಮರದ ಮೇಲೆ ಅಟ್ಟಣಿಗೆ ಕಟ್ಟಿ ಯಾರಿಗೂ ತಿಳಿಯದಂತೆ ಇಬ್ಬರೂ ಅಲ್ಲಿ ಕೂತು ಹುಲಿಯನ್ನು ಹೊಡೆಯುವುದೆಂದು ತೀರ್ಮಾನಿಸಿದೆವು. 2 ದಿವಸಗಳಿಂದ ರಂಪವೆಬ್ಬಿಸಿದ ಹುಲಿಯು ನಾವು ಅಟ್ಟಣಿಯಲ್ಲಿ ಕೂತ ಗ್ರಾಮದ ಯಾವುದೇ ಮೂಲೆಯಲ್ಲೂ ಅಬ್ಬರಿಸಿದ್ದು ಕೇಳಲಿಲ್ಲ. ರಾತ್ರಿಯಿಡೀ ಅದರ ನಿರೀಕ್ಷೆಯಲ್ಲಿ ಕೂತು ಕಂಗಾಲಾಗಿ ಅದರ ಸುಳಿವು ದೊರಕದ್ದರಿಂದ ನಿರಾಶರಾಗಿ ಮರಳಲೇಬೇಕಾಯಿತು. ಅಂದಿನಿಂದ ಗ್ರಾಮದ ಯಾವ ಭಾಗದಲ್ಲೂ ಅದರ ಸೊಲ್ಲು ಕೇಳದ್ದರಿಂದ ಅದು ಊರು ಬಿಟ್ಟು ಹೋಗಿರಬಹುದೆಂದು ಊಹಿಸಿದೆವು. ಆದರೆ 1 ವಾರ ಕಳೆದ ಮೇಲೆ ಅದೇ ಮಾಪಿಳ್ಳಿಯ ಮತ್ತೊಂದು ಎತ್ತು ಹುಲಿಗೆ ಬಲಿಯಾಯಿತೆಂದು ಸುದ್ದಿ ಬಂತು. ಎತ್ತನ್ನು ಹಾಡು ಹಗಲಲ್ಲೇ 2 ಹುಲಿಗಳು ಸೇರಿ ಆತನ ಗುಡಿಸಲಿನ ಹತ್ತಿರವೇ ಹಿಡಿದು ಕೊಂಡೊಯ್ದವೆಂದು ಪ್ರತ್ಯಕ್ಷ ಕಂಡ ಮಾಪಿಳ್ಳಿಯೇ ಹೇಳಿದಾಗ ನನಗೆ ಆಸೆ ಗರಿಗೆದರಿ ನಿಂತಿತು. 1 ಹುಲಿ ಇದ್ದಲ್ಲಿ ಈಗ 2 ಹುಲಿಗಳು ಸೇರಿವೆ ಎಂದಾಗ ಗ್ರಾಮದ ಜನರು ತುಂಬ ಗಾಬರಿಯಾದರು. ದನಕರುಗಳನ್ನು ಮೇಯಲು ಹೊರಗಟ್ಟುವುದಾದರೂ ಹೇಗೆ? ಆದುದರಿಂದ ಜನರು ಯಾವುದಾದರೊಂದು ಮಾರ್ಗ ಕಂಡುಹಿಡಿದು ಹುಲಿಗಳನ್ನು ನಿಗ್ರಹಿಸಲೇಬೇಕಾಗಿತ್ತು. ಗ್ರಾಮಸ್ಥರೆಲ್ಲ ಸೇರಿ ಒಂದು ದಿವಸ ಕೂಡು ಬೇಟೆಯಾಡಿ ಹುಲಿಗಳನ್ನು ಹೊಡೆಯಬೇಕು, ಇಲ್ಲವೇ ಗ್ರಾಮದ ಗಡಿ ದಾಟಿಸಬೇಕೆಂದು ತೀರ್ಮಾನಿಸಿದರು. ಈಗ ನನಗೂ ಕಾಳನಿಗೂ ಮತ್ತೊಂದು ಅವಕಾಶ ಬಂದಿತ್ತು. ನಾನು ಮತ್ತು ಕಾಳ ಹುಲಿಗಳು ಎತ್ತು ಹೊಡೆದ ಸ್ಥಳಕ್ಕೆ ಭೇಟಿ ಇತ್ತು ಜಾಗರೂಕರಾಗಿ ಮರಳಿದೆವು. ಹುಲಿಗಳು ತಾವು ಕೊಂದ ಪ್ರಾಣಿಯ ಮಾಂಸ ತೀರುವವರೆಗೆ ಅದರ ಹತ್ತಿರವೇ ಎಚ್ಚರಿಕೆ ವಹಿಸಿ ಕಾವಲಿರುವುದು ಸಾಮಾನ್ಯ. ಮಾಂಸಭಕ್ಷಕ ಪ್ರಾಣಿಗಳಿಂದ ದಾಳಿಯಾಗದಂತೆ ಅವುಗಳು ನೋಡುತ್ತವೆ. ಅರ್ಧ ತಿಂದಿದ್ದ ಎತ್ತನ್ನು ನೋಡಿ ಅತ್ತಿಮರದ ಮೇಲಿನ ಅಟ್ಟಣೆ ಸರಿಮಾಡಿ ರಾತ್ರಿಯಾಗುವುದನ್ನು ನೋಡುತ್ತಿದ್ದೆವು.
ಸಂಜೆ ನಾವು ಕೆರೆಯ ದಂಡೆಯ ಮರವೇರಿ ಅಟ್ಟಣಿಯಲ್ಲಿ ಕೂತಾಗ ಸೂರ್ಯ ಮುಳುಗಿದ್ದ. ರಾತ್ರಿಯಾದಂತೆ ಹಗಲಿದ್ದ ಧೈರ್ಯ ಅದೇಕೋ ಉಡುಗುತ್ತಿತ್ತು. ಬೇಟೆಯಲ್ಲಿ ಯಾವ ರೀತಿಯಲ್ಲೂ ಪಳಗದ ಮತ್ತು ಹುಲಿಗಳ ಸ್ವಭಾವ ವಿಚಾರ ಹೆಚ್ಚು ತಿಳಿಯದ ನಾನು ಕತ್ತಲಲ್ಲಿ ಅಂಜುತ್ತಾ ಕುಳಿತಿದ್ದೆ. ಆದರೆ ಕಾಳನಿಗೆ ಅದಾವುದರ ಪರಿವೇ ಇರಲಿಲ್ಲ. ಚಿಕ್ಕಂದಿನಲ್ಲೇ ತಾಯಿ ತಂದೆಗಳನ್ನು ಕಳೆದುಕೊಂಡು ತಬ್ಬಲಿಯಾದ ಆತ ನಿಶ್ಚಿಂತೆಯಿಂದ ತಾಂಬೂಲ ಮೆಲ್ಲುತ್ತಿದ್ದ. ಚಂದ್ರೋದಯವಾಗಿ ಸುತ್ತಲೂ ರಮ್ಯವಾಗಿ ಕಾಣುತ್ತಿತ್ತು. ದೂರದ ದಟ್ಟ ಮರ ಕಾಡುಗಳು ತಮ್ಮ ಎತ್ತರಗಳ ಸ್ಪರ್ಧೆ ನಡೆಸಿ ಸುತ್ತಲೂ ಅಂಧಕಾರದ ಕೋಟೆಯನ್ನು ಕಟ್ಟಿದಂತೆ ಭಾಸವಾಗುತ್ತಿತ್ತು. ಹಾಲು ಚೆಲ್ಲಿದಂಥ ಬೆಳೆದಿಂಗಳಿಂದ ಕೆರೆಯ ಮೂಲೆ ಮೂಲೆಗಳು ಕಾಣುತ್ತಿದ್ದವು. ದೂರದ ಮನೆಯೊಂದರಲ್ಲಿ ನಾಯಿಯೊಂದು ಎಡಬಿಡದೆ ಬೊಗಳುತ್ತಿತ್ತು. ನಾನು ಕೋವಿ ಹಿಡಿದು ನನ್ನ ವಯಸ್ಸಿಗೆ ಎಟುಕದ ವಿಚಾರಗಳನ್ನು ಚಿಂತನೆ ಮಾಡುತ್ತಿದ್ದೆ. ಕಾಳ ತಾಂಬೂಲ ಜಗಿಯುತ್ತಾ ಸುತ್ತಲ ಆಗು ಹೋಗುಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದ. ಕೆರೆಯ ಆಚೆಯ ದಡದಿಂದ ಒಂದು ಗುಳ್ಳೆ ನರಿ ವಿಕಾರಧ್ವನಿ ಮಾಡಿ ಓಡಿತು. ಕಾಳ ನನ್ನನ್ನು ಚುಚ್ಚಿ ಹುಲಿ ಬರುತ್ತಿರಬೇಕು ಎಂದು ಎಚ್ಚರಿಸಿದ. ನಾನು ಕೋವಿಯನ್ನು ಸಜ್ಜುಗೊಳಿಸಿ ಸುಮಾರು 50 ಅಡಿ ದೂರದ ಆಚೆಯ ದಡವನ್ನು ದಿಟ್ಟಿಸಿ ನೋಡುತ್ತಿದ್ದೆ. ಯಮಸ್ವರೂಪಿ ಹುಲಿಯೊಂದು ಕೆರೆಯ ದಂಡೆಗೆ ಬಂದು ಸುತ್ತಲೂ ವೀಕ್ಷಿಸುತ್ತಿತ್ತು. ಕೆಲವೇ ನಿಮಿಷಗಳಲ್ಲಿ ಅದಕ್ಕಿಂತ ಚಿಕ್ಕದಾದ ಹುಲಿಯು ಅದನ್ನು ಹಿಂಬಾಲಿಸಿ ಬಂತು. ಹುಲಿಗಳನ್ನು ನೋಡಿ ನಾನು ಬೆವತಿದ್ದೆ. ಬಾಯಲ್ಲಿ ಜಂಭ ಕೊಚ್ಚುತ್ತಿದ್ದ ನಾನು ಪ್ರತ್ಯಕ್ಷ ಹುಲಿಯನ್ನು ಕಂಡಾಗ ನಡುಗಿ ಹೋದೆ. ಹುಲಿಗಳನ್ನು ಬೋನುಗಳಲ್ಲಿ ಮೃಗಾಲಯಗಳಲ್ಲಿ ನೋಡುವ ವಿಚಾರವೇ ಬೇರೆ. ಕಾಡಿನಲ್ಲಿ ತನ್ನ ಸ್ವಶಕ್ತಿಯಿಂದ ಪ್ರಭುತ್ವ ಸ್ಥಾಪಿಸಿಕೊಂಡಿರುವ ವನರಾಜ ಸ್ವತಂತ್ರವಾಗಿರುವಾಗ ನೋಡಬೇಕು. ಕಾಳ ನನಗೊಂದು ಸಲಹೆ ಇತ್ತ. ನಾನು ದೊಡ್ಡ ಹುಲಿಗೆ ಗುರಿ ಇಡುವಂತೆಯೂ ತಾನು ಸಣ್ಣದಕ್ಕೆ ಹೊಡೆಯುವಂತೆಯೂ ಸೂಚಿಸಿದ. ಇಷ್ಟರಲ್ಲಿ ದೊಡ್ಡ ಹುಲಿಯು ಕೆರೆಗಿಳಿದು ತನ್ನ ಮುಂಗಾಲುಗಳನ್ನು ಮುಳುಗುವಷ್ಟು ನೀರಿನಲ್ಲಿ ನಿಂತು ಲೊಚಲೊಚನೆ ನೀರು ಕುಡಿಯುತ್ತಿತ್ತು. ಮತ್ತೊಂದು ಏರಿಯ ಮೇಲೆ ನಿಂತು ದಿಟ್ಟಿಸುತ್ತಿತ್ತು. ಇಬ್ಬರೂ ಕೋವಿಗಳ ನೆತ್ತಿ ಗುರಿಗಳತ್ತ ಗುಂಡು ಹಾರಿಸಿದೆವು. 2 ಗುಂಡುಗಳು ಒಂದೇ ಎಂಬಂತೆ ಸಿಡಿದವು. ನೀರಿಗಿಳಿದಿದ್ದ ಹುಲಿಯು ಗುಂಡೇಟಿನಿಂದ ಘಾಸಿಗೊಂಡು ಅದರ ಸ್ವಭಾವಕ್ಕನುಸಾರವಾಗಿ ಗುಂಡು ಬಂದತ್ತ ಅಬ್ಬರಿಸಿ ಜಿಗಿದು ಕೆರೆಯೊಳಗೆ ಬಿತ್ತು. ಕೆರೆಯಲ್ಲಿ ದಟ್ಟವಾಗಿ ಬೆಳೆದಿದ್ದ ಹುಲ್ಲುಗಳ ಮಧ್ಯೆ 1-2 ಸಾರಿ ಮುಳುಗಿ ಎದ್ದು ನೀರಿನೊಳಗೆ ಕಾಣದಾಯಿತು. ಏರಿಯ ಮೇಲೆ ನಿಂತಿದ್ದ ಹುಲಿಯು ಕೆಳಗುರುಳಿ ಬಿದ್ದು ಅಬ್ಬರಿಸಿ ಹತ್ತಿರದ ಕಾಡು ಸೇರಿಕೊಂಡಿತು. ನಮ್ಮಿಬ್ಬರಿಗೂ ಮೂಜಗವನ್ನೇ ಗೆದ್ದಷ್ಟು ಸಂತೋಷವಾದರೂ ಹುಲಿಗಳ ಅಬ್ಬರದಿಂದ ನಮಗರಿಯದಂತೆಯೇ ನಾವು ನಡುಗುತ್ತಿದ್ದೆವು. ಹುಲಿಗಳೇನೋ ಗುಂಡುತ್ತಾಗಿ ಕಾಣದಾಗಿವೆ. ಆದರೆ ಮರದಿಂದಿಳಿದು ಮನೆ ಸೇರುವುದಾದರೂ ಹೇಗೆ? ಕೆರೆಯೊಳಗೆ ಬಿದ್ದ ಹುಲಿ ನೀರು ಕುಡಿದು ಸತ್ತಿದೆ ನಿಶ್ಚಯ. ಆದರೆ ಕಾಡು ಸೇರಿದ ಹುಲಿ? ಗುಂಡು ಹೊಡೆದು ತೆಪ್ಪಗೆ ಕುಳಿತಿದ್ದ ನಮಗೆ ಕಾಡು ನುಗ್ಗಿದ ಹುಲಿಯ ಗರ್ಜನೆ ಕೇಳಿಸಿತು. ನಮ್ಮ ದಾರಿಯ ವಿರುದ್ಧ ದಿಕ್ಕಿನಲ್ಲಿ ಅದರ ಗರ್ಜನೆ ಕೇಳಿದ್ದರಿಂದ ಮರವಿಳಿದು ಮನೆಗೋಡಿದೆವು. ಮರುದಿವಸ ಊರಿಗೆಲ್ಲ ಸುದ್ದಿ ಹರಡಿ ಗ್ರಾಮಸ್ಥರು ಆಯುಧ ಪಾಣಿಗಳಾಗಿ ಕೆರೆ ಏರಿ ಮೇಲೆ ಬಂದು ನೇರೆದರು. ನನ್ನ ತಂದೆಯೂ ಕೂಡ ಕೈಯಲ್ಲಿ ಬಂದೂಕು ಹಿಡಿದು ಬಂದಿದ್ದರು. ಕೆರೆಯೊಳಕ್ಕೆ 2 ಈಜುಗಾರರು ಇಳಿದು ಮುಳುಗಿ ಹುಲಿಯ ಕಾಲಿಗೆ ಹಗ್ಗ ಹಾಕಿ ಮೇಲೆ ಬಂದರು. ನೆರೆದಿದ್ದ ಜನರೆಲ್ಲ ಸೇರಿ ಹುಲಿಯನ್ನು ಏರಿಗಿಳಿದು ಹಾಕಿದರು. ಹುಲಿಯ ನೆತ್ತಿಗೆ ಗುಂಡು ಬಡಿದಿತ್ತು. ಅದರ ಹೊಟ್ಟೆ ನೀರು ಕುಡಿದು ಉಬ್ಬರಿಸಿತ್ತು. ಎಲ್ಲರೂ ಸಂತೋಷದಿಂದ ಉಬ್ಬಿ ಹೋದರು. ಅರೆ ಜೀವವಾಗಿ ಕಾಡಿಗೆ ನುಗ್ಗಿದ್ದ ಮತ್ತೊಂದು ಹುಲಿಯ ಹೆದರಿಕೆ ಎಲ್ಲರನ್ನೂ ಆವರಿಸಿತು. ಹುಲಿಯನ್ನು 12 ಜನರು ಹೊತ್ತು ತಂದು ಮೈದಾನದಲ್ಲಿ ಹಾಕಿದರು. ಈ ಸಂತೋಷ ಸಡಗರದಲ್ಲಿ ಮತ್ತೊಂದು ಹುಲಿಯನ್ನು ಮರೆಯುವಂತಿರಲಿಲ್ಲ. ನೆರೆದಿದ್ದ ಜನರಲ್ಲಿ ಆಯ್ದು ಕೆಲವರು ನಾಯಿಗಳ ಸಹಾಯದಿಂದ ಕಾಡಿಗೆ ನುಗ್ಗಿ ಹುಡುಕುವುದೆಂದು ಇತ್ಯರ್ಥವಾಯಿತು. ಕೆಲವರು ಧೈರ್ಯಸ್ಥರು ಆಯುಧ ಹಿಡಿದು ಕಾಡಿಗೆ ನುಗ್ಗಿ ನಾಯಿಗಳನ್ನು ಪ್ರೇರೇಪಿಸುತ್ತಿದ್ದರು. ನಾಯಿಗಳು ಬೊಗಳುತ್ತಿದ್ದವು. ಆದರೆ ಎಷ್ಟೇ ಹುಡುಕಿದರೂ ಯಾರಿಗೂ ಹುಲಿಯ ಸುಳಿವು ದೊರೆಯಲೇ ಇಲ್ಲ. ಕಾಡಿಗೆ ನುಗ್ಗಿ ಬೇಸತ್ತು ವಾಪಸ್ಸಾದಾಗ ನಾವೆಲ್ಲ ಗೆದ್ದು ಸೋತವರಂತೆ ಪೆಚ್ಚಾಗಿದ್ದೆವು. ಆದರೆ ನಮ್ಮೊಡನೆ ಕಾಡಿಗೆ ನುಗ್ಗಿದ್ದ ಕಾಳಿನ ಸುಳಿವೇ ಇರಲಿಲ್ಲ. ಎಲ್ಲಿ ಕೂಗಿ ಹುಡುಕಿದರೂ ಆತನಿಲ್ಲ.
ಗಾಬರಿಗೊಂಡ ಜನರು ಮತ್ತೊಮ್ಮೆ ಕಾಡಿನ ವಿರುದ್ಧ ದಿಕ್ಕಿನಿಂದ ದಾಳಿ ಇಟ್ಟರು. ಅಲ್ಲಿಯೇ ದಟ್ಟವಾಗಿ ಬೆಳೆದ ಪೊದೆಯಿಂದ ಮರೆಯಾದ ಹಳೆಯ ಕಂದಕದೊಳಗೆ ಆಗಬಾರದ ಅಚಾತುರ್ಯವಾಗಿ ಹೋಗಿತ್ತು. ಕಾಳನ ದೇಹವು ಕಂದಕದೊಳಗೆ ಛಿದ್ರ ಛಿದ್ರವಾಗಿ ಬಿದ್ದಿತ್ತು. ಹುಲಿಯನ್ನು ಹುಡುಕಲು ಕಾಡಿಗೆ ನುಗ್ಗಿದ್ದ ಕಾಳ ಹೇಗೋ ಅದರ ಬಾಯಿಗೆ ತುತ್ತಾಗಿದ್ದ. ಹುಲಿಯು ತನಗೆ ಘಾಸಿ ಮಾಡಿದಾತನನ್ನೇ ಬಲಿ ತೆಗೆದುಕೊಂಡಿತು. ತನ್ನ ಸೇಡನ್ನು ತೀರಿಸಿದ ಹುಲಿಯು ಅರೆಜೀವವಾಗಿ ಬೆನ್ನೆಲುಬು ಮುರಿದುಕೊಂಡು ಅಲ್ಲೇ ಸುತ್ತುವರಿದು ಬೊಗಳುತ್ತಿದ್ದ ನಾಯಿಗಳನ್ನು ಗದರಿಸಿಕೊಂಡು ಬಿದ್ದಿತ್ತು. ಹುಲಿಯು ಆರ್ಭಡಿಸುತ್ತಿದ್ದರೂ ಏಳಲು ಅದಕ್ಕೆ ಶಕ್ತಿ ಇರಲಿಲ್ಲ. ಕಾಡಿಗೆ ನುಗ್ಗಿದ್ದ ಜನರೆಲ್ಲ ಅಲ್ಲಿ ನೆರೆದರು. ನಮ್ಮನ್ನು ಕಂಡ ಹುಲಿಯು ಮತ್ತಷ್ಟು ರೋಸಿಕೊಂಡು ಗುರುಗುಟ್ಟುತ್ತಿತ್ತು. ನಮ್ಮ ಜತೆಯಲ್ಲಿದ್ದೊಬ್ಬ ಗುರಿಕಾರ ಹುಲಿಯನ್ನು ಗುಂಡಿಕ್ಕಿ ಮಲಗಿಸಿದ. ಆದರೆ ಕಾಳನ ದೇಹದ ಪರಿಸ್ಥಿತಿ ಹೊರಲು ಅನರ್ಹವಾಗಿತ್ತು. ಹೊಟ್ಟೆಯ ಕರುಳ ಮಾಲೆ ಹೊರಗೆ ಚೆಲ್ಲಾಡಿತ್ತು. ರಕ್ತದ ಮಡುವಿನಲ್ಲಿ ಕಾಳನ ಕೋವಿ ಅನಾಥವಾಗಿ ಬಿದ್ದಿತ್ತು. ಇಂತಹ ಭೀಕರ ದುರಂತಕ್ಕೆ ಈಡಾದ ಕಾಳನಿಗಾಗಿ ಎಲ್ಲರೂ ದುಃಖಿತರಾದರು. ಕಾಡಿನಿಂದ ಹುಲಿಯೊಡನೆ ಕಾಳನ ದೇಹವನ್ನು ಪ್ರಯಾಸದಿಂದ ಹೊತ್ತು ತಂದಾಗ ಈ ದುರಾದೃಷ್ಟಕ್ಕೆ ನಾನು ಮಂಕು ಬಡಿದವನಾಗಿದ್ದೆ. ತಬ್ಬಲಿಯಾದ ಕಾಳನನ್ನು ಸಾಕಿದ ನನ್ನ ತಾಯಿ ತಂದೆ ಗಳಗಳನೆ ಅತ್ತರು. ಹುಲಿ ಹೊಡೆದ ಸಂತೋಷ ಕಾಳನ ಬಲಿಯಲ್ಲಿ ಸಮಾಪ್ತಿಯಾಗಿತ್ತು. ಇದುವರೆಗೆ ಕಾಕೆಮಾನಿಯವರ ಅನುಭವ ದಾಖಲೆಗಳ ಬೇಟೆ ನೆನಪು ಪುಸ್ತಕದ ಓದನ್ನು ಕೇಳಿದಿರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.